ನಾನು ಗೃಹಿಣಿ ಇದ್ದೀನಿ. ಪ್ರತಿದಿನ ಮನೆ ಕೆಲಸ ಮಾಡದೆ ದಿನ ಸಾಗೋದಿಲ್ಲ. ಆದ್ರೆ ಕೆಲ್ಸದ ಮಧ್ಯೆ ನಾನು ಶಾಲೆಗೆ ಹೋಗಿ ನನ್ನ ಮಕ್ಕಳು ಏನ್ ಕಲ್ತಾರ ಏನ್ ಬಿಟ್ರ ಕೇಳ್ಕೊಂಡ್ ಬರ್ತೀನಿ. ಮಕ್ಕಳು ಹೇಗ್ ಓದ್ತಿದ್ದಾರೆ, ಹೇಗ್ ಕಲಿತಿದ್ದಾರೆ ಅನ್ನೋದು ನೋಡೋದೇ ನನ್ನ ಆಸೆ. ನನ್ನ ಮಕ್ಕಳು ಬೆಳವಣಿಗೆ ನನ್ನ ಸಂತೋಷ. ಮಕ್ಕಳ ದಿನಾಚರಣೆ ಪೋಷಕರ ಸಭೆ ಇದೆ, ಕೇಳಿದ್ದೇನೆ. ಅದಕ್ಕೆ ನಾನಂತೂ ಖಂಡಿತ ಹೋಗ್ತೇನೆ. ನಾನು ಮೇಸ್ತ್ರಿ ಇದ್ದೀನಿ. ನಾನು ಮನೆ ಕೆಲಸ ಮಾಡ್ತೀನಿ. ನನ್ನ ಮನೆ ನಾನಾ ನಡೆಸ್ತೀನಿ. ನನ್ನ ಮಕ್ಕಳನ್ನ ಶ್ರೀಶೈಲ ನಗರ ಶಾಲೆಗೆ ಸೇರ್ಸೀನಿ. ಹೆಸರು ಹಚ್ಚಿ ಅಲ್ಲೇ ಬಿಡೋದಲ್ಲ, ನಾನು ಅವಾಗವಾಗ ಶಾಲೆಗೆ ಹೋಗ್ತಾ ಇರ್ತೀನಿ. ಅದಕ್ಕೆ ಪೋಷಕರ ಸಭೆ ಐತಿ, ನಾನಂತೂ ಹೋಗ್ತೀನಿ, ನೀವು ಬರ್ರಿ. ನಾನು ಒಬ್ಬಳು ಗೃಹಿಣಿ ಇದ್ದೀನಿ. ಸರ್ಕಾರಿ ಶಾಲೆಯಲ್ಲಿ ನನ್ನ ಮಕ್ಕಳು ಓದುತ್ತಿದ್ದಾರೆ. ನಾಳೆ ಮಕ್ಕಳ ದಿನಾಚರಣೆ ಪ್ರೋಗ್ರಾಮ್ ಇದೆ, ಅದರಲ್ಲಿ ನಾನು ಒಂದು ಚಟುವಟಿಕೆ ಮಾಡುತ್ತಿದ್ದೇನೆ. ಇದನ್ನು ನೋಡಕ್ಕೆ ನೀವು ಬರ್ತೀರಾ? ನಾನು ಒಬ್ಳು ಗೃಹಿಣಿ ಇದ್ದೀನಿ. ಬಟ್ಟೆ ಹೊಲಿದು ಜೀವನ ಸಾಗಿಸ್ತೇನೆ. ನನ್ನ ಮಗಳನ್ನು ಶ್ರೀಶೈಲ ನಗರ ಸರ್ಕಾರಿ ಶಾಲೆಗೆ ಸೇರಿಸಿದ್ದೀನಿ. ಅಲ್ಲಿ ನಾಳೆ ಪಾಲಕರ ಸಭೆ ಇದೆ ಅಂತೆ. ಅಲ್ಲಿ ಮಕ್ಕಳಿಗೋಸ್ಕರ ನಾನು ಒಂದು ಚಟುವಟಿಕೆ ಮಾಡುತ್ತಿದ್ದೇನೆ. ನೋಡಲು ನೀವು ಬರ್ರಲ್ಲ. ಪ್ರತಿ ವರ್ಷ ನವೆಂಬರ್ 14ರಂದು ನಾವು ನಮ್ಮ ದೇಶದ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರೂರವರ ಜನ್ಮ ದಿನಾಚರಣೆಯನ್ನ ಮಕ್ಕಳ ದಿನಾಚರಣೆ ಅಂತ ಹೇಳಿ ಆಚರಿಸ್ತೀವಿ. ಅದರಂತೆ ಈ ವರ್ಷನೂ ಕೂಡ ನಾವು ಮಕ್ಕಳ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೀವಿ. ಅದೇ ಮಕ್ಕಳ ದಿನಾಚರಣೆಯನ್ನು ಈ ವರ್ಷ ನಾವು ನಮ್ಮ ಘನ ಸರ್ಕಾರದ ಆದೇಶದ ಮೇರೆಗೆ ಮೆಗಾ PTM ಎಂದು ಆಚರಿಸುತ್ತಿದ್ದೇವೆ. ಮೆಗಾ PTM ಅಂದ್ರೆ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್. ಅದು ಪೋಷಕರ ಶಿಕ್ಷಕರ ಮಹಾಸಭೆಯನ್ನ ನಮ್ಮ ಶಾಲೆಯಲ್ಲಿ ಇದೇ ನವೆಂಬರ್ 14ರಂದು ಆಚರಿಸಲಾಗುತ್ತದೆ. ಪಾಲಕ ಬಾಲಕ ಶಿಕ್ಷಕರ ಮಹಾಸಮ್ಮಿಲನವೇ ಈ PTM. ಈ ಮೆಗಾ PTM ಎಂದರೆ ಪೋಷಕರ ಮಹಾಸಭೆ. ಇದೊಂದು ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದೆ. ಸರ್ಕಾರಿ ಶಾಲೆಗಳ ದಾಖಲಾತಿ ಹೆಚ್ಚಳ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಸಿಗುವ ಸೌಲಭ್ಯಗಳನ್ನು ಕೂಡ ಈ ಸಭೆಯಲ್ಲಿ ನಾವು ಮಾಡಿಕೊಡುತ್ತೇವೆ. ಮಕ್ಕಳ ಶೈಕ್ಷಣಿಕ ಪ್ರಗತಿ ಹಾಗೂ ಕಲಿಕಾ ಆಸಕ್ತಿಯ ಮಾಹಿತಿಯನ್ನ ಪಾಲಕರಿಗೆ ಹೇಳುತ್ತೇವೆ. ಶಾಲೆಗೆ ಕೊಡುಗೆ ನೀಡಿದ ದಾನಿಗಳ ಪರಿಚಯ ಕೂಡ ಮಾಡಿಕೊಡುತ್ತೇವೆ. ಎಷ್ಟೊಂದು ಒಳ್ಳೆ ಅಂಶಗಳನ್ನ ಇಟ್ಕೊಂಡು ಪೋಷಕರ ಈ ಮಹಾಸಭೆಯನ್ನ ಆಯೋಜಿಸಿದ್ದಾರೆ. ಕೇಳಿದ್ರಲ್ಲ, ಇಂಥ ಒಂದು ಒಳ್ಳೆ ಸಭೆಗೆ ಬರದೇ ಇದ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ. ತಪ್ಪಿಸ್ಬೇಡಿ, ಬನ್ನಿ. ಎಲ್ಲರೂ ಒಟ್ಟಾಗಿ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸೋಣ. ಈ ಅಭಿವೃದ್ಧಿಯ ಪಥದಲ್ಲಿ ಒಟ್ಟಾಗಿ ಸಾಗೋಣ, ಮಾಗೋಣ. ಮಕ್ಕಳ ಅಭಿವೃದ್ಧಿಗೆ ಶ್ರಮಿಸೋಣ. ಕಾಯ್ತಾ ಇರ್ತೇವೆ, ಬನ್ನಿ, ತಪ್ಪಿಸ್ಬೇಡಿ. ನಮಸ್ಕಾರ.